ಬಹುತೇಕವಾಗಿ ಈ ಮೂಲ ರೈತರು ಆಗಲಿ ಅಥವಾ ಮೂಲ ದಾಖಲೆಗಳು ಯಾರ ಹೆಸರಲ್ಲಿ ಬರುತ್ತೋ ಅವರು ತುಂಬಾ ಬಡವರಾಗಿರ್ತಾರೆ ಅಥವಾ ಅವ್ರಿಗೆ ಯಾವುದೇ ಪ್ರಭಾವ ಇರೋದಿಲ್ಲ. ಮೊದಲು ಅವರ ಹೆಸರು ಮಾಡಿಕೊಂಡು ತದನಂತರ ಅವರ ಹೆಸರು ಬಂದ ಮೇಲೆ ಅದೊಂದು ರೀತಿಯಲ್ಲಿ ಸಕ್ರಮ ಆಗಿದೆ ಅಂತ ಆದ್ಮೇಲೆ ಏನ್ ಅವರಿಗಿರುವಂತಹ ಆತಂಕಗಳು, ಏನ ಭಯ, ಕ್ರಮ ಕೈಗೊಳ್ಳೋದಿಕ್ಕೆ ಕೃಷ್ಣ ಬೈರೇಗೌಡರಿಗೆ ಇರುವಂತಹ ಅಡ್ಡಿ, ಆತಂಕ, ಒತ್ತಡಗಳಾದ್ರೂ ಎಂತಹದ್ದು? ಆ ಭೂಮಾಫಿಯಾಗಳ ಪ್ರಭಾವ ಇಲ್ಲಿ ಈಗಾಗಲೇ ಹೇಳಿದಂಗೆ ಸಿದ್ದರಾಮಯ್ಯನವರ ಮೇಲೆ, DK ಶಿವಕುಮಾರ್ ಅವರ ಮೇಲೆ, ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡರ ಮೇಲೇನೂ ಇದೆಯಾ? ವೀಕ್ಷಕರೇ ನಮಸ್ಕಾರ, ನಾನು ರವಿ ಕೃಷ್ಣಾರೆಡ್ಡಿ. ತಮಗೆ ದಿ ಫೈಲ್ ಎಕ್ಸ್ಪೋಸೆಗೆ ಸ್ವಾಗತ. ಕನಕಪುರ ತಾಲೂಕಿಗೆ ಸೇರಿದ್ದಂತ ಈಗ ಹಾರೋಹಳ್ಳಿ ತಾಲೂಕಿನ ಭಾಗವಾಗಿರುವಂತಹ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನೂರಾರು ಕೋಟಿಗಳ ಅಕ್ರಮ ಆಗಿದೆ, ಭೂ ಅಕ್ರಮ ನಡೆದಿದೆ. ಇವತ್ತು 2 ಎಕರೆ ಅಲ್ಲಿದ್ದಂತಹ ಖರಾಬು ಜಮೀನನ್ನ ಯಾವ್ಯಾವುದು ಸುಳ್ಳು ದಾಖಲೆಗಳನ್ನ ಫೋರ್ಜರಿ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಪ್ರಭಾವಿಗಳು ಒಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಬಹಳ ವಿವರವಾಗಿ ಅಲ್ಲಿಯ ಸ್ಥಳೀಯ ರೈತ ಮುಖಂಡರು ಮಾಡಿದ್ದಂತಹ ಹೋರಾಟದ ಹಿನ್ನೆಲೆಯಲ್ಲಿ ನಿಮಗೆ ಕಳೆದ ಎಪಿಸೋಡ್ನಲ್ಲಿ ವಿವರವಾಗಿ ಮಾಹಿತಿಯನ್ನ ಕೊಡಲಾಗಿತ್ತು. ಈಗ ಈ ಎಪಿಸೋಡ್ನಲ್ಲಿ ಅದರ ಮುಂದುವರೆದ ಭಾಗ ಏನು, ಸರ್ಕಾರ ಏನ್ ಮಾಡ್ತಾ ಇದೆ, ಸರ್ಕಾರದ ಯಾವ ಮಟ್ಟದಲ್ಲಿ ಯಾವ ಹಂತದಲ್ಲಿ ಇದರ ಬಗ್ಗೆ ಕಾನೂನಿನ ಕ್ರಮಗಳಾಗಲಿ ಏನಾದ್ರು ಜರುಗ್ತಾ ಇದೆಯಾ, ಈ ವಿಚಾರವಾಗಿ ಈ ಸಂಚಿಕೆಯಲ್ಲಿ ನೋಡೋಣ. ಈಗ ನೀವು ನೋಡಿದ ಹಾಗೆ ಮೊದಲಿಗೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸಣ್ಣಪ್ಪ ಅನ್ನುವಂಥವ್ರಿಗೆ 2 ಎಕರೆ ಜಮೀನು, ಇದೇ ಖರಾಬ್ ಜಮೀನಲ್ಲಿ ಯಾವುದು ಏನೂ ಬೆಳೆಯಲಾಗದ ನಿರುಪಯುಕ್ತ ಜಮೀನು ಅಂತ ಇರುತ್ತೋ ಅದರಲ್ಲಿ 2 ಎಕರೆ ಸಣ್ಣಪ್ಪ ಅವರಿಗೆ ಬರುತ್ತೆ. ತದನಂತರದಲ್ಲಿ ಸಣ್ಣಪ್ಪ ಅನ್ನುವಂಥವರು ರವಿ ಅನ್ನುವಂಥವ್ರಿಗೆ GPA ಮಾಡಿ ಮಾರಾಟ ಮಾಡ್ತಾರೆ. ಈ ರವಿ ಅನ್ನೋರು ಯಾರು? ಈಗಾಗಲೇ ಹರೀಶ್ ಗೌಡ್ರು ಹೇಳಿದಾಗೆ ಇವರು ಆ ಭಾಗದ ಬಹಳ ಪ್ರಭಾವಿ ರಾಜಕಾರಣಿಗಳ ಚೇಲ. ಇದು ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ಆಗಿದೆಯೋ ಏನಾಗಿದೆಯೋ, ನೇರವಾಗಿ ಆ ಭಾಗದಲ್ಲಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜೊತೆಗೆ ಓಡಾಡುವಂತಹ ವ್ಯಕ್ತಿ ಅಂತ ಈ ರವಿ ಅನ್ನುವಂಥವರು ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಈ ರವಿ ಅನ್ನುವಂಥವರ ಹೆಸರಿಗೆ ಇದು ಬರೋದಕ್ಕೆ ಮೊದಲು ಯಾರ ಹೆಸರಿಗೋಯ್ತು? ಸಣ್ಣಪ್ಪ ಅನ್ನುವಂಥವ್ರ ಹೆಸರಿಗೋಯ್ತು. ಅಂದ್ರೆ ಸಣ್ಣಪ್ಪನವರ ಹೆಸರಿಗೆ ಹೋಗೋದಿಕ್ಕೆ ಕ್ರಿಮಿನಲ್ ಕೃತ್ಯಗಳನ್ನ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿರೋರು ಯಾರು? ಸಣ್ಣಪ್ಪ ಅನ್ನುವಂಥ ಒಬ್ಬ ಬಡ ರೈತನ. ಬಹುತೇಕವಾಗಿ ಈ ಮೂಲ ರೈತರು ಆಗಲಿ ಅಥವಾ ಈ ಮೂಲ ದಾಖಲೆಗಳು ಯಾರ ಹೆಸರಲ್ಲಿ ಬರುತ್ತೋ ಅವರು ತುಂಬಾ ಬಡವರಾಗಿರ್ತಾರೆ ಅಥವಾ ಅವ್ರಿಗೆ ಯಾವುದೇ ಪ್ರಭಾವ ಇರೋದಿಲ್ಲ. ಅವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತ ಕೆಲಸ ಮಾಡೋದಿಲ್ಲ. ಅವರ ಜೊತೆಗೆ ಡೀಲ್ ಮಾಡ್ಕೊಂಡಂತಹ ಪ್ರಭಾವಿಗಳೇ ಮೊದಲು ಅವರ ಹೆಸರು ಮಾಡಿಕೊಂಡು ತದನಂತರ ಅವರ ಹೆಸರು ಬಂದ ಮೇಲೆ ಅದೊಂದು ರೀತಿಯಲ್ಲಿ ಸಕ್ರಮ ಆಗಿದೆ ಅಂತ ಆದ್ಮೇಲೆ ಆ ಸಕ್ರಮವಾದ ಜಮೀನನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ. ಹಾಗಾಗಿ ಈ ರವಿ ಅನ್ನುವಂಥವರ ಪ್ರಭಾವ ಎಷ್ಟಿದೆ? ಈ ರವಿ ಅನ್ನುವಂಥವರ ಪ್ರಭಾವದ ಕಾರಣದಿಂದಾಗಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಇವತ್ತಿನ ಸಚಿವರಾಗಲಿ ಯಾಕೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಹರೀಶ್ ಗೌಡ್ರು, ರೈತ ಹೋರಾಟಗಾರರು, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಪ್ರಕರಣದಿಂದ ನಮ್ಗೆ ಅನುಮಾನ ಬರ್ತಾ ಇದೆ. ಇವತ್ತು ನಮ್ಮ ಸ್ವಕ್ಷೇತ್ರ DCM ಸ್ವಕ್ಷೇತ್ರ ಆಗಿರ್ತದೆ, ಬಟ್ ಇಲ್ಲಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತಂದ್ರೆ ನಮಗೆ ಮೇಲ್ನೋಟು ಕಂಡು ಬರ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವ್ರನ್ನೆಲ್ಲ ರಕ್ಷಣೆ ಮಾಡ್ತಾ ಇದೆ. ರಿಯಲ್ ಎಸ್ಟೇಟ್ ಮಾಫಿಯಾ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಿದ ಜಮೀನು. ಇವತ್ತು ಯಾವ ಮಟ್ಟಕ್ಕೆ ಅಧಿಕಾರಿಗಳನ್ನ ಕ್ರಮ ಮಾಡಲಿಕ್ಕೆ ಇವತ್ತು ನೀವು ಒಂದು ಅಡ್ಗೋಡೆಯಾಗಿ ನಿಂತಿದ್ದೀರಿ. ನಿಮ್ಮದೇ ಅಧಿಕಾರಿ ಬರೆದಿರ್ತಕ್ಕಂಥ ವರದಿ ಇದು, ಮಾನ್ಯ ಪ್ರಾದೇಶಿಕ ಆಯುಕ್ತರು ಬರೆದಿರ್ತಕ್ಕಂಥ ವರದಿನ ನೀವು ಒಪ್ಪಿ ನೀವು ಇದುವರೆಗೂ ಕ್ರಮ ಮಾಡೋಕ್ಕಾಗಿಲ್ಲ ಅಂದ್ರೆ ಅಧಿಕಾರಿಗಳು ಸರ್ಕಾರಕ್ಕಿಂತ ದೊಡ್ಡವರ ಅನ್ನೋದು ಯಕ್ಷ ಪ್ರಶ್ನೆ. ರವಿ ಬಿನ್ ಮರಿಗೌಡ, ವಿಳಾಸ ರಾಯಸಂದ್ರ ರವಿ ಅಂತಾನೆ ಅವರು ಪ್ರಸಿದ್ಧಿ ಆಗಿರ್ತಕ್ಕರೆ, ಅವರ ಹೆಸರಲ್ಲಿ ಹಾಲಿ ಖಾತೆ ಓಡ್ತಾ ಇದೆ. ಇವರು ಮೂಲತಃ ಆಡಳಿತ ಪಕ್ಷ ಏನಿದೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಏನಿದ್ದಾರೆ ಇವರು ಸಪೋರ್ಟರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು, ಕಟ್ಟ ಬೆಂಬಲಿಗರಾಗಿ ಇವರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸರ್ಕಾರಿ ಜಮೀನಿನಲ್ಲಿ ಇಷ್ಟು ಅಕ್ರಮಗಳು ನಡೀತಾ ಇದ್ರು ಮಾನ್ಯ ಜಿಲ್ಲಾಧಿಕಾರಿಗಳೇ. ಸರ್ಕಾರದ ಜಮೀನಿಗೆ ನೀವು ಹೆಡ್ ಆಫ್ ದ ಕಸ್ಟೋಡಿಯನ್ ಜಿಲ್ಲೆಯಲ್ಲಿ ಆಗಿದ್ರು ಸಹಿತ ನೀವು ಸರ್ಕಾರಿ ಜಮೀನನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀರಿ. ಇದು ಯಾರನ್ನ ಮೆಚ್ಚಿಸ್ಲಿಕ್ಕೆ ಮಾಡ್ತಾ ಇದ್ದೀರಿ ನಮಗೆ ಯಕ್ಷ ಪ್ರಶ್ನೆ.
ಆಳುವ ಸರ್ಕಾರದಲ್ಲಿರ್ತಕ್ಕಂಥ ಏನು ಬಲಾಢ್ಯರ ಶಿಷ್ಯಂದ್ರನ್ನ ರಕ್ಷಣೆ ಮಾಡಕ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪಟಾಲಂ ಏನಿದೆ, ಈ ಪಟಾಲಂ 15 ಜನ ಅಧಿಕಾರಿಗಳ ಪಟಾಲಂ, ಇವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀರಾ? ನಮಗೆ ಇವತ್ತು ರಾಮನಗರ ರೈತರಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಬಕರುಕುಂಬಲ್ಲೂ ರೈತರಿಗೆ ಅನ್ಯಾಯ. ಈ ರೀತಿ ಆಡಳಿತ ಪಕ್ಷದ ಹಣದಾಹಿಗಳಿಗೆ ನೀವು ಸರ್ಕಾರಿ ಜಮೀನಿನ ನೀವು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿ ನಿಮ್ಮ ಅಧಿಕಾರಿ ನಿಮ್ಮನ್ನು ಸೇರಿದಂತೆ ಮಾರಾಟ ಮಾಡಿದಿರಿ. ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿದ ಹಾಗೆ ಸಣ್ಣಪ್ಪ ಅನ್ನುವಂಥವರಿಗೆ ಜಮೀನನ್ನ ಕೊಡೋದಿಕ್ಕೆ ಮೂಲ ದಾಖಲೆಗಳೇ ಇರೋದಿಲ್ಲ. ಪ್ರಶ್ನಿತ ಜಮೀನು ಸರ್ಕಾರಿ ಖರಾಬ್ ಜಮೀನಾಗಿದ್ದರೂ ಸಹ ಮೇಲ್ಕಂಡ ಯಾವುದೇ ಘಟ್ಟಗಳಲ್ಲೂ ಅಂದರೆ ಅದನ್ನ ಜಮೀನು ಕೊಡೋದಿಕ್ಕೆ, ಪರಿವರ್ತನೆ ಮಾಡೋದಿಕ್ಕೆ, ಕನ್ವರ್ಷನ್ ಮಾಡೋದಿಕ್ಕೆ ಮೂಲ ದಾಖಲೆ ನಡವಳಿಕೆಗಳನ್ನು ಕುಲಂಕಷವಾಗಿ ಪರಿಶೀಲಿಸದೆ ಅತಿ ಹೆಚ್ಚು ಬೆಲೆ ಬಾಳುವ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆಗಳನ್ನು ಆಧರಿಸಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ಖಾತೆ ಪೋಡಿ ಕ್ರಮ ಜರುಗಿಸಿ ಪರಭಾರೆಯಾಗಿ ಭೂ ಪರಿವರ್ತನೆಗೆ ಸಹ ಅನುಮತಿ ನೀಡಿರುವುದು ಕಂಡು ಬಂದಿರುತ್ತದೆ. ಇದು 1/12/2025 ರೀಜನಲ್ ಕಮಿಷನರ್ ಅವರು ಕೊಟ್ಟಿರುವಂತಹ ಪತ್ರದಲ್ಲಿ, ಅವರು ಬರೆದಿರುವಂತಹ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ರೀಜನಲ್ ಕಮಿಷನರ್ ಹೇಳಿರುವಂತಹ ಮಾತುಗಳು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನೀವು ನೋಡಿದ ಹಾಗೆ ನಕಲಿ ದಾಖಲೆಗಳನ್ನು ಆಧರಿಸಿ ಖಾಸಗಿ ವ್ಯಕ್ತಿಗಳಿಗೆ ಇದನ್ನ ಪರಭಾರಿ ಮಾಡಿದ್ದಾರೆ ಅಂತ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ? ಅವರು ರೀಜನಲ್ ಕಮಿಷನರ್ ಅವರು ಇದರಲ್ಲಿ 22/1/2026 ಕಳೆದ ಇದೇ 26 ಜನವರಿ 22ನೇ ತಾರೀಕು ಬರೆದಂತ ಪತ್ರದಲ್ಲಿ 15 ಜನರ ಹೆಸರುಗಳನ್ನ ನಮೂದಿಸ್ತಾರೆ. ಇವರೆಲ್ಲ ಈ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅದರಲ್ಲಿ ಮೊದಲ ಹೆಸರು ಬಿನೋಯ್ PK. ಇವರು ರಾಮನಗರ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ AC. ಮತ್ತೆ ತಹಶೀಲ್ದಾರ್ ವಿಜಯಣ್ಣ ಹಾರೋಹಳ್ಳಿ ತಾಲೂಕು, ಹರ್ಷವರ್ಧನ್ ಅನ್ನುವಂತ ಇನ್ನೊಬ್ಬ ತಹಶೀಲ್ದಾರ್ ಹಾರೋಹಳ್ಳಿ, ನವೀನ್ ಕುಮಾರ್ ಅನ್ನುವಂತಹ ಹಕ್ಕು ದಾಖಲೆ ಶಿರಸ್ತೇದಾರ್ ಹಾರೋಹಳ್ಳಿ, ಪ್ರವೀಣ್ ಕುಮಾರ್ ಅನ್ನುವಂತ ಹಕ್ಕು ದಾಖಲೆ ಶಿರಸ್ತೇದಾರ್ ಹಾರೋಹಳ್ಳಿ ತಾಲೂಕು, ಮೋಹನ್ ಕುಮಾರ್ ಹಕ್ಕು ದಾಖಲೆ ಶಿರಸ್ತೇದಾರ್ ಹಾರೋಹಳ್ಳಿ. ಅಂದ್ರೆ ಇದು ಒಬ್ಬಿಬ್ಬರ ಸೇರಿ ಮಾಡಿರುವಂತದ್ದಲ್ಲ, ಒಂದು ಮಾಫಿಯಾ, ಒಂದು ಸಂಘಟಿತವಾಗಿ ಮಾಡಿರುವಂತದ್ದು. ಗ್ರಾಮ ಆಡಳಿತಾಧಿಕಾರಿ ಬನ್ನಿಕುಪ್ಪೆ ವೃತ್ತ ಅಂದ್ರೆ ಪ್ರಭಾರಿ ರಾಜಸ್ವ ನಿರೀಕ್ಷಕರು, ರೆವಿನ್ಯೂ ಇನ್ಸ್ಪೆಕ್ಟರು, ಹಾಗೇನೆ SDA ಹಾರೋಹಳ್ಳಿ ತಾಲೂಕು ಕಚೇರಿ SDA ಅವಿನಾಶ್ ಅನ್ನುವಂತವರು, ಭೂ ದಾಖಲೆಗಳ ಉಪನಿರ್ದೇಶಕರು ಬೆಂಗಳೂರು ದಕ್ಷಿಣ ಜಿಲ್ಲೆ, ಅವರು ಸಹ ಅವರಿಂದನೂ ಮಾಹಿತಿ ಪಡೆದುಕೊಳ್ಳಿ. ಅವರದ್ದನ್ನು ಅವ್ರು ಹೇಗೆ ಈ ಭೂ ದಾಖಲೆಗಳ ಉಪನಿರ್ದೇಶಕರು ಇಂತಹ ವಿಚಾರದಲ್ಲಿ ಗಮನ ಹರಿಸಿಲ್ಲ ಅಂತೇಳಿ ಹನುಮೇಗೌಡ ಅನ್ನುವಂಥವರಿಂದ ಮಾಹಿತಿ ಪಡ್ಕೊಳ್ಳಿ ಅಂತೇಳಿ ಹೀಗೆ ಸುಮಾರು 15 ಜನರಿಗೆ ನೋಟಿಸ್ ಕೊಟ್ಟು ಅವರಿಂದ ಉತ್ತರವನ್ನ ಪಡೀರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರು ರೀಜನಲ್ ಕಮಿಷನರ್ ಪತ್ರ ಬರೀತಾರೆ. ಇವಾಗ ಈ ಫಸ್ಟೆಲ್ಲ ಪತ್ರ ಬರೆದ್ರು ಸರ್ಕಾರದ ಮಟ್ಟದಲ್ಲಿ ಈ ಕಳೆದ 1.5 ತಿಂಗಳು ಅಥವಾ ಹಲವಾರು ವರ್ಷಗಳಿಂದ ಸೇರಿದಂತೆ ಇತ್ತೀಚೆಗೆ ಯಾವುದೇ ರೀತಿಯ ಪ್ರಗತಿ ಆಗಿಲ್ಲ. ಅಂದರೆ ಈಗೆಲ್ಲ ತಹಸೀಲ್ದಾರ್ ಕಚೇರಿಗಳಿಗೂ ಹೋಗಿ ಯಾವುದೆಲ್ಲ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರು ಮಾತನಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ನಾವು ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ, ಕ್ರಾಂತಿಕಾರಕವಾಗಿ ಇಡೀ ಕಂದಾಯ ಇಲಾಖೆಯನ್ನ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟೆಲ್ಲ ಅಕ್ರಮಗಳಾಗಿದ್ರು ಒಬ್ಬನೇ ಒಬ್ಬ ಅಧಿಕಾರಿ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಇವತ್ತಿನ ತನಕ ಈ ಪ್ರಕರಣದಲ್ಲಿ ಕಂದಾಯ ಸಚಿವರು ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಂಡಿಲ್ಲ. ಈ ದಾಖಲೆಗಳೆಲ್ಲ ನಕಲಿ ಅಂತ ಈ ರೀಜನಲ್ ಕಮಿಷನರ್ಗೆ ಹೇಗೆ ಗೊತ್ತಾಯ್ತು? ಅವರು ಈ ದಾಖಲೆಗಳನ್ನೆಲ್ಲ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ FSLಗೆ ಕಳುಹಿಸಿ ಅವರು ಈ ದಾಖಲೆಗಳಲ್ಲಿ ಬಳಸಿರುವಂತಹ ಶಾಯಿ, ಇಂಕು ಅಥವಾ ಶಾಯಿ, ಬೇರೆ ಬೇರೆ ಸೀಲ್ಗಳು ಇವೆಲ್ಲವೂ ಯಾವ ರೀತಿ ನಕಲಿ, ಇವು ಒರಿಜಿನಲ್ ಅಲ್ಲ ಅನ್ನೋದನ್ನ ಕಂಡುಹಿಡಿದು ಇವರಿಗೆ ವರದಿ ಕೊಟ್ಟಿದ್ದಾರೆ. ಅದ್ರ ಮೂಲಕ ಇದು ಪೂರ್ತಿಯಾಗಿ ಒಂದು ಜಾಲ, ಕ್ರಿಮಿನಲ್ ಜಾಲ ಮಾಡಿರುವಂತಹ ಕುಕೃತ್ಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇದೇ ಜನವರಿ 22ನೇ ತಾರೀಕು ರೀಜನಲ್ ಕಮಿಷನರ್ ಅವರು ಯಾರಿಗೆ ಪತ್ರ ಬರೆದಿದ್ದಾರೆ? ಹೆಚ್ಚುವರಿ ತನಿಖೆ ಆಗಬೇಕು, ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಬೇಕು ಅಂತ ಹೇಳಿ ಅವರು ರಾಜ್ಯದ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದು ಬಹಳ ಸ್ಪಷ್ಟವಾಗಿ ಮೇಲ್ಕಂಡ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆನ್ನಲಾದ ಮೇಲ್ಕಂಡ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯಡಿ BNS ಅಡಿ ಮತ್ತು ಕರ್ನಾಟಕ
ಭೂ ಕಂದಾಯ ಅಧಿನಿಯಮ 1964 ಕಲಂ 192A ಮತ್ತು ಅನ್ವಯಿಸುವ ಇತರ ಕಾನೂನಿನ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ನಿರ್ದೇಶನ ಕೋರಿ ವರದಿ ಸಲ್ಲಿಸಿದೆ. ಅಂದ್ರೆ ಅವರು ಕೇಳ್ತಾ ಇದ್ದಾರೆ, ನಮಗೆ ಡೈರೆಕ್ಷನ್ ಕೊಡಿ ಅಂತ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ರೀಜನಲ್ ಕಮಿಷನರ್ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಕಳೆದ 2 ತಿಂಗಳಿನಿಂದ ಇಂತಹ ಒಂದು ಪತ್ರ ಬರೆದ ತಕ್ಷಣ ಇದರ ಗಂಭೀರತೆಯನ್ನ ನೋಡಿಕೊಂಡು ಕೇವಲ 1, 2, 3 ದಿವಸದಲ್ಲಿ ಕೊಡಬೇಕಾದಂತಹ ತೀರ್ಮಾನವನ್ನ, ನಿರ್ದೇಶನವನ್ನ ಇವತ್ತಿನ ತನಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಲಿ, ಮುಖ್ಯ ಕಾರ್ಯದರ್ಶಿಗಳಾಗಲಿ ಅಥವಾ ಸಚಿವಾಲಯದಿಂದ ಕೃಷ್ಣ ಬೈರೇಗೌಡರಾಗಲಿ ಕೊಟ್ಟಿಲ್ಲ. ಏನು ಅವರಿಗಿರುವಂತಹ ಆತಂಕಗಳು, ಏನ ಭಯ, ಯಾಕಾಗಿ ಇಷ್ಟು ಓಪನ್ ಆಗಿ ಇಷ್ಟು ಅಕ್ರಮಗಳು ನಡೆದಿದೆ, ಈ ತರಹದ ಫೋರ್ಜರಿಗಳು ನಡೆದಿದೆ, ಫ್ರಾಡ್ ನಡೆದಿದೆ, ಮಾಡಿರೋದೆಲ್ಲ ಬಹುತೇಕವಾಗಿ ಸರ್ಕಾರಿ ಅಧಿಕಾರಿಗಳೇ ಮಾಡಿರುವಂತಹ ಸಂದರ್ಭದಲ್ಲಿ ಅವರ ಅಧೀನ ಅಧಿಕಾರಿಗಳು ಮಾಡಿರುವಂತಹ ಅಕ್ರಮಗಳ ಮೇಲೆ ಕ್ರಮ ಕೈಗೊಳ್ಳೋದಿಕ್ಕೆ ಕೃಷ್ಣ ಬೈರೇಗೌಡರಿಗೆ ಇರುವಂತಹ ಅಡ್ಡಿ, ಆತಂಕ, ಒತ್ತಡಗಳಾದ್ರೂ ಎಂತಹದ್ದು. ಈಗಾಗಲೇ ನಾವು ಹಲವು ಸಂದರ್ಭಗಳಲ್ಲಿ ಹೇಳಿದಂತೆ 2006ರಲ್ಲಿ ಈ ಜಮೀನನ್ನ KDB ತಗೊಳ್ಳೋದಕ್ಕೆ ಮುಂದಾಗುತ್ತೆ. ಆದರೆ ಈ ಸಣ್ಣಪ್ಪನವರ ಹೆಸರಿಗೆ ಈ ಹೊಸದಾಗಿ ದಾಖಲೆಗಳು ಸೃಷ್ಟಿ ಮಾಡಿ ಅವರ ಹೆಸರಿಗೆ ವರ್ಗಾವಣೆ ಆಗೋದಕ್ಕೆ ಮೊದಲು ಏನೆಲ್ಲ ಆಗಿತ್ತು ಅಂದ್ರೆ, ಈ ರಾಯಚಂದ್ರ ರವಿ ಅನ್ನುವಂಥವರು ಸಣ್ಣಪ್ಪನವರ ಜೊತೆಗೆ ಮೊದಲೇನೆ GPA ಮಾಡ್ಕೊಂಡಿರ್ತಾರೆ. ಸಣ್ಣಪ್ಪನವರ ಹೆಸರಿಗೆ ಜಮೀನು ಬರೋದಕ್ಕೆ ಮೊದಲೇನೆ ಈ ರಾಯಚಂದ್ರ ರವಿ ಅವರು ಅವ್ರ ಜೊತೆ GPA ಮಾಡಿಕೊಂಡು ಆ ಜಮೀನನ್ನ ಇವರು ಖರೀದಿ ಮಾಡದ ಹಾಗೆ ಮಾಡ್ಕೊಂಡಿರ್ತಾರೆ. ತದನಂತರದಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ನಕಲಿ ದಾಖಲೆಗಳನ್ನ ಸೃಷ್ಟಿಸುವಂಥದ್ದು, ಫ್ರಾಡ್ ಮಾಡುವಂಥದ್ದು ಅದೆಲ್ಲ ಆಗಿ ಅಂತಿಮವಾಗಿ ಈ ಸರ್ಕಾರಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರ ಮೂಲಕ ಸಣ್ಣಪ್ಪನವರಿಗೆ ಸಕ್ರಮವಾಗಿ ಜಮೀನು ಮಂಜೂರಿ ಆಗುವ ಹಾಗೆ ಮಾಡಲಾಗುತ್ತೆ. ಸಕ್ರಮವಾಗಿ ಜಮೀನು ಮಂಜೂರಿ ಆದ್ಮೇಲೆ ಇವತ್ತು ಆ ಜಾಗದಲ್ಲಿ ಸಣ್ಣಪ್ಪ ಅವರು ಸ್ವಾಧೀನದಲ್ಲಿರ್ಬೇಕಾಗಿತ್ತಲ್ವಾ? ಅವರಿಲ್ಲ. ಅವರಿಗೆ ಸಕ್ರಮವಾಗಿ ಮಂಜೂರಾದ ತಕ್ಷಣದಲ್ಲಿಯೇ ಅವರು ಈ ರಾಯಚಂದ್ರ ಅವರಿಗೆ ಮಾರಾಟ ಮಾಡ್ತಾರೆ. ಅಂದರೆ ಇಡೀ ಮಾಫಿಯಾ ಹಿನ್ನೆಲೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದೆ, ಒಬ್ಬ ಮುಗ್ಧ, ಅಮಾಯಕ, ಬಹುಶಃ ಅನಕ್ಷರಸ್ಥ ಆಗಿರುವಂತಹ ಸಣ್ಣಪ್ಪ ಅನ್ನುವಂತಹ ರೈತನನ್ನ ಬಳಕೆ ಮಾಡಿಕೊಂಡು ಈ ಕ್ರಿಮಿನಲ್ ಜಾಲ ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಈ ಕ್ರಿಮಿನಲ್ ಜಾಲಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಯಾರು? ಸುಮಾರು 15 ಜನ ಅಧಿಕಾರಿಗಳು. ಅವರಿಂದ ವಿವರಣೆ ಪಡಿಬೇಕು, ಅವ್ರನ್ನ ವಿಚಾರಣೆ ಮಾಡಬೇಕು, ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಇಷ್ಟು ನಿಧಾನವಾಗಿ ಯಾಕೆ ಇವತ್ತಿನ ತನಕ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಲ್ಲ? ಇವೆಲ್ಲವೂ ನಮ್ಮ ಮುಂದೆ ಇರುವಂತಹ ಪ್ರಶ್ನೆಗಳು. ಈ 15 ಜನಕ್ಕೆ ಯಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಥವಾ ವಿಚಾರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೋ, ಈಗಾಗಲೇ ರೀಜನಲ್ ಕಮಿಷನರ್ ಅವರ ಆದೇಶದ ಮೇಲೆಗೆ ಜಿಲ್ಲಾಧಿಕಾರಿಗಳು ಈ 15 ಜನಕ್ಕೂ ಲಿಖಿತ ಸಮಜಾಯಿಷಿ ಕೊಡೋದಕ್ಕೆ ಆದೇಶ ಮಾಡಿರ್ತಾರೆ. ಅವರಿಂದ 15 ಜನರಿಂದ ಲಿಖಿತ ಸಮಜಾಯಿಷಿ ಬಂದಿರುತ್ತೆ. ಆ ಲಿಖಿತ ಸಮಜಾಯಿಷಿಯನ್ನ ಪರಿಶೀಲಿಸಿದಾಗ ಈ ರೀಜನಲ್ ಕಮಿಷನರ್ ಏನ್ ಹೇಳ್ತಾರೆ, ಮೇಲ್ಕಂಡ ಅಧಿಕಾರಿಗಳು ಸಲ್ಲಿಸಿರುವ ಲಿಖಿತ ಸಮಜಾಯಿಷಿಯನ್ನು ಪರಿಶೀಲಿಸಲಾಗಿ ಜರುಗಿರುವ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಈ ಲಿಖಿತ ಸಮಜಾಯಿಷಿಯು ಪರಿಗಣಿಸೋದಿಕ್ಕೆ ಅರ್ಹವಾಗಿರೋದಿಲ್ಲ ಅಂತ, ಯಾವೆಲ್ಲ ಕಾರಣಗಳಿಂದಾಗಿ ಪರಿಗಣನೆಗೆ ಅರ್ಹವಾಗಿರೋದಿಲ್ಲ ಅನ್ನೋದಿಕ್ಕೆ ಅವರು ಸುಮಾರು 13 ಪಾಯಿಂಟ್ಗಳ ಮಾಹಿತಿ ಕೊಡ್ತಾರೆ. ಯಾರು? ರೀಜನಲ್ ಕಮಿಷನರ್. ಇವರೆಲ್ಲ ಎಷ್ಟೆಲ್ಲ ಸಮಜಾಯಿಷಿ ಕೊಟ್ಟಿದ್ರು ಅದೆಲ್ಲವನ್ನ ಪರಿಶೀಲಿಸಿ 13 ಅಂಶಗಳ ಮೂಲಕ ಇವರ ಲಿಖಿತ ಸಮಜಾಯಿಷಿಗಳಲ್ಲಿ ಪರಿಗಣಿಸಬಹುದಾದಂತಹ ಅಂಶಗಳೇ ಇಲ್ಲ, ಇವೆಲ್ಲವನ್ನು ಅವರು ತಪ್ಪಿಸಿಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಸಮಜಾಯಿಷಿಗಳು ನಿಜಕ್ಕೂ ಸಮಜಾಯಿಷಿ ಅಂತಲೇ ಅವರು ಅದನ್ನ ಉಲ್ಲೇಖಿಸ್ತಾರೆ. ವೀಕ್ಷಕರೇ, ಇಷ್ಟು 100 ಕೋಟಿ ರೂಪಾಯಿಗಳ ಹಗರಣ ಯಾಕೆ ಜನರಲ್ಲಿ ಚರ್ಚೆ ಒಳಪಡ್ತಾ ಇಲ್ಲ? ಯಾಕೆ ಅಂದ್ರೆ ಬಹುತೇಕವಾಗಿ ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಾಗಿರುವಂತಹ BJP ಮತ್ತು JDS ಈ ವಿಚಾರವಾಗಿ ಮಾತನಾಡಿರುವಂತಹ ಮಾಹಿತಿನೇ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಅದು ಮೂಡಾ ಪ್ರಕರಣ ಇರಬಹುದು, ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿರುವಂತಹ ಪ್ರಕರಣ ಇರಬಹುದು, ಕಾಂಗ್ರೆಸ್ನವರ ಅಕ್ರಮಗಳ ವಿರುದ್ಧವಾಗಿ BJP ಮತ್ತು JDSನವರು ಮಾತಾಡಿದಾಗ, JDSನವರ ಅಕ್ರಮಗಳ ವಿರುದ್ಧವಾಗಿ ಹಾಲಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ನವರು ಮಾತಾಡಿದಾಗ, ಅಥವಾ BJPಯವರ ಅಕ್ರಮಗಳ ವಿರುದ್ಧ ಹಾಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನವರು ಮಾತಾಡಿದಾಗ ಒಂದಷ್ಟು ರಾಜಕೀಯ ವಿಚಾರಗಳು ಬೆರೆತು ಅವು ಹೆಚ್ಚೆಚ್ಚು ಚರ್ಚೆಗೊಳಪಡ್ತವೆ. ಮತ್ತು SIT ತನಿಖೆ ಅಂತಲೋ CBI ತನಿಖೆ ಅಂತಲೋ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತವೆ. ನ್ಯಾಯಾಂಗ ತನಿಖೆಗೆ, ಲೋಕಾಯುಕ್ತ ತನಿಖೆಗೂ ಹೋಗ್ತವೆ. ಮೂಡಾ ಪ್ರಕರಣ ಎಲ್ಲಿ ತನಕ ಹೋಗಿದೆ ಅಂತ ನಾವು ನೋಡಿದೀವಿ. ಆದ್ರೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಅಂತಹ ಯಾವುದೇ ಒಂದು ಗಂಭೀರ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೆದಿಲ್ಲ. ಅಂದ್ರೆ ಈ ಭೂ ಮಾಫಿಯಾದವರು ಈ ಪ್ರಕರಣದಲ್ಲಿ ಯಾವೆಲ್ಲ ರೀತಿಯಲ್ಲಿ ಹತೋಟಿಯನ್ನು ಹಿಡಿದಿಟ್ಕೊಂಡಿದ್ದಾರೆ, DK ಶಿವಕುಮಾರ್ ಅವರ ಪ್ರಭಾವ ವಿರೋಧ ಪಕ್ಷಗಳ ಮೇಲೇನೂ ಹೇಗಿದೆ, ಇಲ್ಲಿ ಕ್ವಿಡ್ ಪ್ರೋಕೋ, ನಾನು ನಿನ್ನದನ್ನು ಮಾತಾಡೋದಿಲ್ಲ,
ನೀನು ನನ್ನದನ್ನ ಮಾತಾಡಬೇಡ ಅನ್ನುವಂಥದ್ದು ಏನಾದ್ರು ಇಲ್ಲಿ ನಡೆದಿದೆಯಾ? ಯಾಕೆ ಅಶೋಕ್ ಅವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಿಲ್ಲ? ಈಗ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಜಮೀನಿನ ಬಗ್ಗೆ ಸರ್ಕಾರ SIT ಮಾಡ್ತು, ಹೈಕೋರ್ಟ್ನ ಮುಂದೆ ಮಾನ ಉಳಿಸ್ಕೊಳ್ಳೋದಕ್ಕೆ ಮಾಡ್ತು. ತದನಂತರದಲ್ಲಿ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ವಿರುದ್ಧನೂ ಒಂದಷ್ಟು ಆರೋಪ ಮಾಡಿದ್ರು, ಇವರು ಅವ್ರ ಮೇಲೆ ಆರೋಪ ಮಾಡಿದ್ರು. ಆದ್ರೆ ಈ ವಿಚಾರವಾಗಿ ಸ್ವತಃ ರಾಮನಗರ ಜಿಲ್ಲೆಯ ಅತ್ಯಂತ ಪ್ರಭಾವಿ ರಾಜಕಾರಣಿಗಳು, ಮೊನ್ನೆ ತನಕನೂ ರಾಮನಗರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಂತಹ ಕುಮಾರಸ್ವಾಮಿ ಅವರು ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಇವೆಲ್ಲವೂ ಇಲ್ಲಿರುವಂತಹ ವಿಚಾರಗಳು. ಮತ್ತೆ ಈಗಾಗಲೇ ಹೇಳಿದ ಹಾಗೆ 10 ಎಕರೆ ಭೂಮಿಯನ್ನ KDB ಉಚಿತವಾಗಿ ಯಾರಿಗೆ ಹಂಚಿಕೆ ಮಾಡ್ತು? KSFCಗೆ ಹಂಚಿಕೆ ಮಾಡ್ತು. KSFC ಯಾರ ಅಧೀನಕ್ಕೆ ಬರುತ್ತೆ? ಹಣಕಾಸು ಇಲಾಖೆಯನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಅಧೀನಕ್ಕೆ ಬರುತ್ತೆ. ಇಂತಹ ತಮ್ಮ ಇಲಾಖೆಯ ತಾವು ಮುಖ್ಯಸ್ಥರಾಗಿರುವಂತಹ ಸಂಸ್ಥೆಯ ಅಡಿಯಲ್ಲಿ ಬರುವಂತಹ ಒಂದು ಜಮೀನು ಭೂಗಳ್ಳತನವಾಗಿದೆ ಅಂದರೆ ಇಲ್ಲಿಯ ತನಕ ಮುಖ್ಯಮಂತ್ರಿಗಳು ಯಾಕೆ ಕ್ರಮ ಜರುಗಿಸೋದಕ್ಕೆ ಮುಂದಾಗಿಲ್ಲ? ಇನ್ನು DK ಶಿವಕುಮಾರ್ ಅವ್ರಿಗೆ ಇದರಲ್ಲಿ ಪಾತ್ರ ಇಲ್ಲ ಅಂದಿದ್ರೆ ಅವರು ಯಾಕೆ ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ? ಇಡೀ ಇಷ್ಟೆಲ್ಲ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗೋದಕ್ಕೆ ಅರ್ಹವಾಗಿರುವಂತಹ ಪ್ರಕರಣದಲ್ಲಿ DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಅದು ಇಲ್ಲಿ ತನಕ ಗೊತ್ತಾಗಿಲ್ಲ. ಅವರೇ ಸ್ಥಳೀಯರು ಹೇಳುವಾಗೆ ಅವರೇ ಬಲಾಢ್ಯರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂತ ಮಾತು ಬರ್ತಾ ಇದೆ. ಇನ್ನು ಇಲ್ಲಿ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಲೋಪವಾಗಿರುವಂತಹದ್ದು. ಕಂದಾಯ ಇಲಾಖೆಯದ್ದು ಹೊಸದಾಗಿ ಏನೇನೋ ನಾವು ಸಾಫ್ಟ್ವೇರ್ ಬಳಸ್ತಾ ಇದ್ದೀವಿ, ಆಡಳಿತವನ್ನ ಪಾರದರ್ಶಕವನ್ನಾಗಿ ಮಾಡ್ತೀವಿ, ಕಂದಾಯ ಇಲಾಖೆಯನ್ನು ಅಮೂಲಾಗ್ರವಾಗಿ ಬದಲಾಯಿಸ್ತೀವಿ ಅಂತ ಹೇಳ್ಕೊಂಡು ಆಗಾಗ ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿ ಲೈವ್ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತ ಕೃಷ್ಣ ಬೈರೇಗೌಡರು ಯಾಕೆ ಇಲ್ಲಿ ತನಕ ಈ ವಿಚಾರದಲ್ಲಿ ಕ್ರಮ ವಹಿಸೋದಿಕ್ಕೆ ಮುಂದಾಗಿಲ್ಲ? ಅವರು ಯಾಕೆ ಇದೇ ರೈತರು ಹಲವು ಸಲ ಹೋಗಿ ಕೃಷ್ಣ ಬೈರೇಗೌಡರನ್ನ ಖುದ್ದಾಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ನಂತರವೇ ಕೆಲವೊಂದು ವಿಚಾರಗಳಿಗೆ ವೇಗ ಸಿಕ್ಕಿದೆ. ಈಗ ತಪ್ಪಿತಸ್ಥರು ಯಾರು ಅಂತ ಇವರು ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರು ಬೊಟ್ಟು ಮಾಡಿ ತೋರಿಸ್ತಿರುವಾಗ ಈ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲಿ ತನಕ ತಪ್ಪಿತಸ್ಥರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ಸ್ಪಷ್ಟವಾಗಿ ದಾಖಲೆಗಳಿರಲಿಲ್ಲ. ಈಗ ಸ್ಪಷ್ಟವಾಗಿ ಇವರೇ ಅಂತ ಹೇಳಲಾಗ್ತಾ ಇದೆ. ಇಷ್ಟಿದ್ರೂ ಯಾಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಈ ಒಟ್ಟು ಇಡೀ ಈ ದೊಡ್ಡ ಮಾಫಿಯಾಗಳೇನಿದೆ, ರಿಯಲ್ ಎಸ್ಟೇಟ್ ಮಾಫಿಯಾ, ಇದರ ಆಳ ಅಗಲ ವಿಸ್ತಾರ ಬಹಳ ದೊಡ್ಡದು. ಎಲ್ಲಾ ಪಕ್ಷಗಳಲ್ಲೂ ಈ ಭೂಮಾಫಿಯಾದ ಪ್ರಭಾವ ಇದೆ, ಇದು ಅಧಿಕಾರಿಗಳ ಮೇಲೂ ಇದೆ. ಅದೆಲ್ಲವೂ ಆ ಭೂಮಾಫಿಯಾಗಳ ಪ್ರಭಾವ ಇಲ್ಲಿ ಈಗಾಗಲೇ ಹೇಳಿದಂಗೆ ಸಿದ್ದರಾಮಯ್ಯನವರ ಮೇಲೆ, DK ಶಿವಕುಮಾರ್ ಅವರ ಮೇಲೆ, ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡರ ಮೇಲೇನೂ ಇದೆಯಾ? ಇವೆಲ್ಲವನ್ನು ನೋಡಬೇಕಾಗಿದೆ. ಮತ್ತು ಈಗ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರು ಬರೆದಿರುವಂತಹ ಪತ್ರಕ್ಕೆ ಅಪರ ಮುಖ್ಯ ಕಾರ್ಯದರ್ಶಿಗಳು, ಅಡಿಷನಲ್ ಚೀಫ್ ಸೆಕ್ರೆಟರಿ ಇಲ್ಲಿ ತನಕ ನಿರ್ದೇಶನ ಕೊಟ್ಟಿಲ್ಲ, ಹೋಗಿ ಗೋ ಹೆಡ್ ಲಾಡ್ಜ್ ಕ್ರಿಮಿನಲ್ ಕಂಪ್ಲೇಂಟ್ ಅಂತ ಕೊಟ್ಟಿಲ್ಲ, ತನಿಖೆಗೆ ಆದೇಶ ನೀಡಿಲ್ಲ. ಯಾಕೆ? ಅವರು ಏನು ಮಾಡ್ತಾರೆ? ಇವೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಆಗ್ತಾ ಇದ್ದಂಗೆ ಬರ್ತೀವಿ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.